ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಇಷ್ಟು ವರ್ಷಗಳ ಕಾಲ ಧರ್ಮಗಳ ನಡುವೆ ಕಂದಕವನ್ನ ಸೃಷ್ಟಿ ಮಾಡಿ ಮನುಷ್ಯ ವಿರೋಧಿ ನಡೆಯನ್ನ ಅನುಸರಿಸುತ್ತಾ ಸನಾತನ ವಿಚಾರಗಳನ್ನ ಮೇಲು ಮಾಡುತ್ತಾ ಮೇಲು ಕೀಳು ಎನ್ನುವ ಭಾವವನ್ನ ಪರೋಕ್ಷವಾಗಿ ಬಿತ್ತುವ ಕೆಲಸವನ್ನ ನಿರಂತರವಾಗಿ ನಡೆಸಿಕೊಂಡು ಬಂದಿದೆ ಎಂದು ಕೆಪಿಸಿಸಿ ವಕ್ತಾರರಾದ ರವೀಶ್ ಕ್ಯಾತನಬೇಡು ಹೇಳಿದರು. ಅತ್ಯಂತ ಬೇಸರ ಮತ್ತು ದುಃಖದಲ್ಲಿ ಮಾತನಾಡಬೇಕಾದಂತ ಕಾಲ ಅಂತ ನಾನು ಯಾಕೆಂತಂದ್ರೆ ಇಂಥ ವಿಚಾರಗಳನ್ನ ನಾವು ಮಾತನಾಡಬಾರ್ದು, ಆದರೆ ಸಂದರ್ಭ ಮಾತನಾಡಿಸ್ತದೆ. ಅಥವಾ ಒಂದು ಪಕ್ಷದ ಆಂತರಿಕ ವಿಚಾರಕ್ಕೆ ಕಾಂಗ್ರೆಸ್ ಪಕ್ಷ ಯಾವತ್ತೂ ತಲೆ ಹಾಕೋದಿಲ್ಲ, ಅದು ನಿರಂತರವಾಗಿ ನೋಡಿದ್ದೀವಿ ನಾವು ತಲೆ ಹಾಕೋದಿಲ್ಲ. ಬಿಜೆಪಿಯ ಯಾವುದೇ ಆಂತರಿಕ ವಿಚಾರಗಳಿಗೆ ನಾವು ತಲೆ ಹಾಕೋದಿಲ್ಲ. ಆದರೆ ಬಿಜೆಪಿ ಪಕ್ಷ ಮತ್ತು ಅದರ ನಾಯಕರುಗಳು ನಡೆಸ್ತಕ್ಕಂಥ ಜಾತಿ ರಾಜಕಾರಣವನ್ನು ನಾವು ಟೀಕಿಸಬೇಕಾದಂತ ಕಾಲಘಟ್ಟದಲ್ಲೂ ಇದ್ದೀವಿ ಎನ್ನುವಂಥದ್ದು ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿದೆ. ಭಾರತೀಯ ಜನತಾ ಪಾರ್ಟಿ ಧರ್ಮಗಳ ನಡುವೆ ಇಡೀ ಭಾರತದಾದ್ಯಂತ ವಿಷಬೀಜವನ್ನ ಹೇಗೆ ಬಿತ್ತಿದೆ ಅನ್ನುವಂಥದ್ದು ಚರಿತ್ರೆ ಹೇಳುತ್ತದೆ, ನಾವು ಹೇಳೋದಲ್ಲ. ಅದರ ಭಾರತೀಯ ಜನತಾ ಪಾರ್ಟಿಯ ಚರಿತ್ರೆ ಹೇಳುತ್ತದೆ. ಅದು ಧರ್ಮಗಳ ನಡುವೆ ಸಾಮರಸ್ಯ ತರಬೇಕಾಗಿತ್ತು, ಆದರೆ ಧರ್ಮಗಳ ನಡುವೆ ವಿಷಬೀಜ ಬಿತ್ತೋ ಕೆಲಸವನ್ನ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದೆ. ಒಂದು ಮತ್ತೆ ಇಡೀ ನಡವಳಿಕೆ ಬಿಜೆಪಿಯ ಇಡೀ ನಡವಳಿಕೆ ಹೇಗೆ ಕಾಣುತ್ತೆ ಅಂತಂದ್ರೆ, ನಾನು ಬರೀ ಇದಷ್ಟೇ ಹೇಳ್ತಾ ಇಲ್ಲ, ಭಾರತದ ಎಲ್ಲ ರಾಜ್ಯದಲ್ಲೂ ನೀವು ನೋಡ್ರಿ, ಭಾರತೀಯ ಜನತಾ ಪಾರ್ಟಿ ಧರ್ಮಗಳ ಕಿಚ್ಚುಗಳನ್ನ ಹಚ್ತದೆ ಅನ್ನುವಂಥದ್ದನ್ನು ಚರಿತ್ರೆ ಹೇಳುತ್ತೆ. ಸಂವಿಧಾನದ ವಿರೋಧಿ ನಡವಳಿಕೆ ಇದು ಅಂತ. ಯಾಕಂದ್ರೆ ಭಾರತ ತನ್ನದೇ ಆಗಿರ್ತಕ್ಕಂಥ, ಭಾರತದ ಜನರೇ ತಮಗೆ ತಾವೇ ಅರ್ಪಿಸಿಕೊಂಡಿರ್ತಕ್ಕಂಥ ಅಂಬೇಡ್ಕರ್ ನೇತೃತ್ವದಲ್ಲಿ ಕೊಟ್ಟಿರ್ತಕ್ಕಂಥ ಸಂವಿಧಾನದ ನಡವಳಿಕೆಗೆ ಇಡೀ ಭಾರತೀಯ ಜನತಾ ಪಾರ್ಟಿ ವಿರೋಧವಾಗಿ ನಡ್ಕೊಳ್ತಾರೆ. ಮತ್ತೆ ಅವರು ಆಗಾಗ ಹೇಳ್ತಿರ್ತಾರೆ, ಸಂವಿಧಾನವನ್ನು ಬದಲಾಯಿಸ್ತೇವೆ ಅನ್ನುವಂಥ. ಅಂದ್ರೆ ಸಂವಿಧಾನದ ಯಾವ ಆಶಯಕ್ಕೂ ಕೂಡ ಅವರು ಬದ್ಧರಾಗಿಲ್ಲ ಅಂತ. ಬಹುಶಃ ಅವರು ಅಧಿಕಾರದಲ್ಲಿ ಇರ್ಲಿಕ್ಕೂ ಕೂಡ ಅರ್ಹತೆಯನ್ನು ಪಡ್ಕೊಂಡಿದ್ದಾರೆ ಅಂತ ಅವರೇ ಪ್ರಶ್ನೆ ಮಾಡ್ಕೊಳ್ಬೇಕು, ನಾವು ಅದನ್ನು ಹೇಳೋದಿಲ್ಲ. ಒಂಥರ ಬೇಸರದ ಸಂಗತಿ ಏನಂತಂದ್ರೆ, ಕಳೆದ ಮೊನ್ನೆ ಚಿಕ್ಕಮಗಳೂರಿನಲ್ಲಿ ನಡೆದಂತ DCC ಬ್ಯಾಂಕಿನ ಚುನಾವಣೆ, ಬಿಡಿ ಜನ ಯಾರಿಗೆ ಓಟ್ ಕೊಟ್ಟಿದ್ದಾರೆ, ಯಾವ ಅಧಿಕಾರ ತಗೊಳ್ಳಿ, ನಮ್ಗೆ ಅದರ ಅಗತ್ಯ ಇಲ್ಲ, ನಿಂತವರು ಸೋತವರು ನಮ್ಗೆ ಆ ಪ್ರಶ್ನೆಯೂ ನಮ್ದಲ್ಲ. ಆದ್ರೆ ಅಧಿಕೃತವಾಗಿ ಪತ್ರಿಕಾಗೋಷ್ಠಿಗಳು ಮಾಡೋದ್ರ ಮೂಲಕ ಜಾತಿ ರಾಜಕಾರಣವನ್ನ, ಲಿಂಗಾಯತ ರಾಜಕಾರಣವನ್ನ ಮಾತನಾಡಿದ್ದನ್ನು ಮಾತ್ರ ನಾವು ಖಂಡಿಸ್ತೇವೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಭಾರತ ತನ್ನದೇ ಆದ ಸಂವಿಧಾನವನ್ನ ಹೊಂದಿ ಸರ್ವಧರ್ಮ ಸರ್ವ ಜಾತಿ ಮೇಲು ಕೀಳು ಇಲ್ಲದ ಸಮಾಜದ ಪರಿಕಲ್ಪನೆಯಡಿ ಕೆಲಸ ಮಾಡಬೇಕಿದೆ. ಇಲ್ಲಿ ಎಲ್ಲರೂ ಸಮಾನರು. ಆದರೆ ಬಿಜೆಪಿ ಯಾವ ನಡವಳಿಕೆಯನ್ನ ಅನುಸರಿಸದೆ ಹಿಂದೂ ಮುಸ್ಲಿಂ ಕ್ರೈಸ್ತ ಧರ್ಮಗಳ ನಡುವೆ ಸಾಮರಸ್ಯ ಮೂಡಿಸದೆ ರಾಜಕಾರಣ ಮಾಡುತ್ತಿದೆ. ಇದು ಸಂವಿಧಾನ ವಿರೋಧಿ ನಡೆ ಎಂದರು. ಅಲ್ಲ ಅಂತ ನಾನು ಹೇಳೋದಿಲ್ಲ, ಯಾಕೆಂದ್ರೆ ಗೆಳತನಕ್ಕೆ ಪಕ್ಷದ ರಾಜಕಾರಣದ ಬರೋದಿಲ್ಲ. CT ರವಿಗೆ ಒಂದು ಪ್ರಶ್ನೆ ಮುಂದೆ ಮಾಡ್ತಾರೆ, ಅಲ್ಲಪ್ಪ ನೀನು ಸ್ವಜಾತಿಯ ಒಕ್ಕಲಿಗರಲ್ಲೇ ಯಾರನ್ನು ಮುಂದೆ ತಂದಿದೀಯ ಅಂತ ಪ್ರಶ್ನೆ ಮಾಡ್ತಾರೆ. ಒಂದು ಕತ್ತೆಕಟ್ಟೆ ಜಗಣ್ಣ ಎಲ್ಲಿಗೆ ಹೋದ್ರು, ರಮೇಶ್ ಅಣ್ಣ ಎಲ್ಲಿ ಹೋದ್ರು, ನಾರಾಯಣಗೌಡರು ಎಲ್ಲಿ ಹೋದ್ರು, CH ಲೋಕೇಶ್ ಎಲ್ಲಿಗೆ ಹೋದ, ನೀನೇ ಪ್ರಶ್ನೆ ಮಾಡ್ಕೊಡಪ್ಪ. ನಾನು ನಿನ್ಗೊಂದು ಮಾಡ್ತೀನಿ, ಕೇಳೋದಿಲ್ಲ. ಒಂದು ಪ್ರಶ್ನೆ, ಕುರುಬ ಸಮುದಾಯದಲ್ಲಿ ಯಾರನ್ನು ಮುಂದೆ ತಂದಿದೀಯಪ್ಪ? ರೇಖಾ ಉಲ್ಲೇಖ ಎಲ್ಲಿಗೆ ಬಂದ್ರು ಅನ್ನೋದು ನಮ್ಗೆ ಗೊತ್ತಿದೆ. ಅವರು ನೇನೇ ನೋವು ಅನುಭವಿಸಬೇಕು. ಅವಕಾಶ ವಂಚಿತ ದಲಿತ ಸಮುದಾಯ 100% ಭಾಗ ಇವತ್ತಿಗೂ ನಾವು ಅದನ್ನ ನಾವು ಕೂಡ ಆತ್ಮವಿಮರ್ಶೆಯನ್ನು ಮಾಡ್ಕೊಳ್ಬೇಕು. ಯಾಕೆಂತಂದ್ರೆ ಆತ್ಮವಿಮರ್ಶೆಗೆ ನಾವು ಹೊರತಲ್ಲ, ಅವ್ರು ಮಾತ್ರ ನಾನು ಹೇಳೋದಿಲ್ಲ. ಯಾಕೆಂತಂದ್ರೆ ಸತ್ಯನ ಹಂಚಿಕೊಳ್ಳೋದಕ್ಕೆ ಎದೆಗಾರಿಕೆನೂ ಬೇಕು. ಆದ್ರೆ ಮೂಡಿಗೆರೆ ಕುಮಾರಸ್ವಾಮಿ ಏನ್ ಮಾಡಿದ್ರಪ್ಪ ನೀವು? ಯಾಕೆ ನೀವು ಜಾತಿ ಹೆಸರುಗಳನ್ನೇ ಹೇಳಿ ರಾಜಕಾರಣವನ್ನು ಮಾಡ್ತೀರಿ? ತನ್ನ ಪಾಡಿ ತನ್ನ ಲಿಂಗಾಯತರಿದ್ದರೆ ಲಿಂಗಾಯತನ ಯಾಕೆ ಎತ್ಕಡ್ತೀರಿ? ನಿಮಗೆ ಬೇರೆ ಏನು ಕೆಲಸ ಇಲ್ವಾ? ಅಭಿವೃದ್ಧಿ ರಾಜಕಾರಣ ಮಾಡಿ, ತಪ್ಪಿದ್ರೆ ಕಾಂಗ್ರೆಸ್ ಪಕ್ಷದ, ನಮ್ಮ ಪಕ್ಷದ ಸರ್ಕಾರದ ತಪ್ಪಿದ್ರೆ ನೀವು ಹೇಳಿ, ನಾವು ತಿದ್ಕೊಂತೀವಿ, ಪ್ರಾಮಾಣಿಕವಾಗಿ ತಿದ್ಕೊಂತೀವಿ. ನಾವು ನಡೆಯೋದೆಲ್ಲ ಸರಿ ಅಂತ ಹೇಳೋದಿಲ್ಲ, ನಾವು ನಡೆಯೋ ಮನುಷ್ಯರು, ಎಡವಿರ್ಬೋದು, ತಿದ್ಕೊಳ್ತೀವಿ. ನಮ್ಗೆ ಆ ವಿಶಾಲವಾದ ನಡವಳಿಕೆ ಮನೋಭಾವ ನಮಗಿದೆ. ಪ್ರದೇಶ ಕಾಂಗ್ರೆಸ್ ನೀವು ಹೇಳುವ ತಪ್ಪುಗಳನ್ನ 100% ಭಾಗ ತಿದ್ಕೊಳ್ತದೆ. ಆದ್ರೆ ಈ ರೀತಿಯ ನೀಚ ರಾಜಕಾರಣವನ್ನು ಮಾತ್ರ ಮಾಡಬೇಕು. ಈಗ ಹೋಗ್ಲಿ, ಅಷ್ಟೆಲ್ಲ ಶಕ್ತಿ ಸಾಮರ್ಥ್ಯ ಇದ್ರೆ ನೀವು ಹೊಡೆದಾಡಿ. CT ರವಿ ಅದ್ಯಾರು ಹೊರಗೆ ಬಂದಿದ್ದಾರಲ್ಲ, ಅವರು ಇಬ್ರು ಸೇರಿ ಗುದ್ದಾಡಿ ಕೇಳಿ, ನಮ್ಗೆ ಯಾವ ಅಭ್ಯಂತರನೂ ಇಲ್ಲ. ನಿಮ್ಮ ಪಾರ್ಟಿ ಆಂತರಿಕ ವಿಚಾರ.
ಆದರೆ ಜಾತಿ ಹೆಸರುಗಳೇಳಿ ಪತ್ರಿಕಾಗೋಷ್ಠಿ ಮಾಡೋದ್ರ ಮೂಲಕ ಜಾತಿಯಲ್ಲಿ ಸಾಮರಸ್ಯದಿಂದ ಬಾಳ್ತಕ್ಕಂಥ ಜನರನ್ನ ಸಂಘರ್ಷಕ್ಕೆ ದೂಡತಕ್ಕಂಥ ಕೆಲಸವನ್ನ ಭಾರತೀಯ ಜನತಾ ಪಾರ್ಟಿ ಮಾಡಬಾರ್ದು. ಮತ್ತೆ ಸಿ ಟಿ ರವಿ ಆ ಕೆಲಸವನ್ನು ಮಾಡಬಹುದು. ಸಿ ಟಿ ರವಿ ಈ ಜಿಲ್ಲೆಯಲ್ಲಿ ಇಲ್ಲಿವರೆಗೆ ಅದೇ ಮಾಡಿದ್ದು, ಇಲ್ಲಿವರೆಗೂ ಅದೇ ಕೆಲಸ ಮಾಡಿತ್ತು. ಬೇಕು ಅಂತಂದ್ರೆ 100 ಚರಿತ್ರೆಯ ಪುಟದ ಇತಿಹಾಸದ ಚಿತ್ರಗಳನ್ನ ನಿಮಗೆ ತೋರಿಸಬಹುದು ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರತಕ್ಕಂಥದ್ದು. ಹಾಗಾಗಿ ಮಾನ್ಯ ಈಗಿನ ವಿಧಾನ ಪರಿಷತ್ತಿನ ಸದಸ್ಯರಾದ ಸಿ ಟಿ ರವಿ ಮತ್ತು ಅವರು ಹಿಂದೆ ಮುಂದೆ ಓಡಾಡೋದು, ಅವ್ರಿಗೆ ಯಾವ ಶಕ್ತಿ ಇದೆ ಶಕ್ತಿ ಇಲ್ಲ, ನಾನು ಹಂಗೆಲ್ಲ ವ್ಯಕ್ತಿಗತವಾಗಿ ದೂರದರ್ಶನ ಮಾಡಲ್ಲ. ಆದರೆ ಮಾತನಾಡುವಾಗ ಒಂದು ಎಚ್ಚರ ಇರಬೇಕು. ಯಾವುದೇ ಸಮುದಾಯದ ಯಾವುದೇ ನಾಯಕರಾಗಿರಲಿ ಸಂವಿಧಾನದ ಆಶಯ ಮೂಲಕ ಭಾರತೀಯ ಜನತಾ ಪಾರ್ಟಿ ರಾಜಕಾರಣ ಮಾಡಿದರೆ ನಮ್ಗೆ ಯಾವುದು ವಿರೋಧ ಇಲ್ಲ. ಆದರೆ ಈ ರೀತಿ ಈಗಾಗಲೇ ಇಲ್ಲಿವರೆಗೆ ಮುಸಲ್ಮಾನರು ಹಿಂದೂಗಳು ಈ ರೀತಿ ಒಡೆದಾಡಿದ್ದಾಯ್ತು, ಈಗ ಲಿಂಗಾಯತರನ್ನು ಒಡೆದಾಡ ಕೊಟ್ಟಿದ್ದೀರಿ. ಅದರ ಅರ್ಥ ನಿಮ್ಮ ಅರ್ಥ ನೀವು ಅಧಿಕಾರದಲ್ಲಿ ಇರಬೇಕು, ಆ ಅಧಿಕಾರಕ್ಕಾಗಿ ಯಾವ ಜಾತಿನಾದ್ರೂ ನೀವು ಹೆಂಗೆ ಬೇಕಾದ್ರೂ ಬಲಿ ಕೊಡ್ತೀರಿ. ಮಾತಾಡಿ, ಬೇಡ ಅಂತ ಹೇಳೋದಿಲ್ಲ. ಅಭಿವೃದ್ಧಿ ರಾಜಕಾರಣ ಮಾತಾಡಿ, ನೀರಿನ ಬಗ್ಗೆ ಮಾತನಾಡಿ, ನಮ್ದು ಯಾವ ಅಭ್ಯಂತರವೂ ಇಲ್ಲ. ಹಾಗಾಗಿ ತಮ್ಮ ಮೂಲಕ ನಾನು ಅವ್ರಿಗೆ ಕೇಳೋದು, ಇಂಥ ನೀಚ ರಾಜಕಾರಣದ ಶಬ್ದಗಳನ್ನು ಬಿಟ್ಟು, ರಾಜಕಾರಣದ ಒಳ ಸಂಚುಗಳನ್ನು ಬಿಟ್ಟು ಒಂದು ರೀತಿಯ ಒಳ್ಳೆ ರಾಜಕಾರಣ ಮಾಡಿದರೆ ನಮ್ಗೆ ಯಾವ ಅಭ್ಯಂತರವೂ ಇಲ್ಲ. ಆದರೆ ಇಂಥ ರಾಜಕಾರಣವನ್ನು ಮಾಡೋದಾದರೆ ನಾವು ಮುಂದೆ ಪ್ರತಿಭಟಿಸಬೇಕಾದಂಥ ನೆಲೆಗೆ ಹೋಗಬೇಕಾಗತ್ತೆ ಅನ್ನುವಂಥದ್ದು ಒಂದು ಎಚ್ಚರವನ್ನು ಕೂಡ ಹೇಳಿ. ಸುದ್ದಿಗೋಷ್ಠಿಯಲ್ಲಿ ಹಿರೇಮಗಳೂರು ರಾಮಚಂದ್ರ, ತನೋಜ್ ನಾಯ್ಡು, ದೇವಪ್ಪ, ಶಾಂತಕುಮಾರ್, ಕಾಂತರಾಜ್ ಅರಸ್ ಉಪಸ್ಥಿತರಿದ್ದರು.